ಅಕ್ಕಪಕ್ಕ ಯಾರೂ ಇಲ್ದಿರುವಾಗ ಫೋನ್ ಮಾಡು ಅಂತ ಹೇಳಿದಲ್ಲ ಯಜಮಾನ್ರು. ಯಾಕೆ, ಏನಿರ್ಬೋದು? ಹಲೋ ಸುಬ್ಬು, ನಿನ್ನ ಅಕ್ಕಪಕ್ಕ ಯಾರೂ ಇಲ್ಲ ತಾನೇ? ಸ್ವಲ್ಪ ಮಾತಾಡ್ಬೋದಲ್ಲ? ಅಯ್ಯೋ, ಮಾತಾಡ್ಬೋದು ಯಜಮಾನ್ರೆ. ನಾನು ಅದಕ್ಕೆ ಆಚೆ ಬಂದೆ. ಯಾಕೆ, ಏನಾಯ್ತು? ಏನಾದರೂ ತೊಂದರೆನಾ? ತೊಂದರೆ ಅಂತೇನಿಲ್ಲ ಕಣೋ, ಏನೋ ಒಂಥರ ಮನಸ್ಸಲ್ಲಿ ಗೊಂದಲ, ಡಿಸ್ಟರ್ಬೆನ್ಸು, ಒಟ್ಟಿನಲ್ಲಿ ಕನ್ಫ್ಯೂಸ್ ಆಗಿ ನೀನು ತನ್ಕೋ. ಕನ್ಫ್ಯೂಷನ್ನ ನಿಮ್ಗ? ಯಾಕೆ ಯಜಮಾನ್ರೆ? ಯಾವುದಾದ್ರೂ ಮೀಟಿಂಗ್ ಆಯಿತಾ? ಪಕ್ಷ ಬದಲಾಯಿಸೋ ನಿರ್ಧಾರ ಏನಾದರೂ ಮಾಡ್ತಾ ಇದ್ದೀರಾ? ಪಕ್ಷ ಬದಲಾಯಿಸೋ ಮಾತಿರಲಿ, ನನ್ನ ಮನಸ್ಸೇ ಬದಲಾಗ್ತಾ ಇದೆ. ಆ ಮನಸ್ಸು ಬದಲಾಗ್ತಿರೋದು ಸರಿನಾ ತಪ್ಪಾ ಅಂತ ನನ್ನೇ ಪ್ರಶ್ನೆ ಕೇಳ್ತಾ ಇದೆ. ಯಜಮಾನ್ರೆ, ನೀವು ಈ ಥರ ಎಲ್ಲ ಹೇಳಿದ್ರೆ ನನಗೆ ಅರ್ಥನೇ ಆಗಲ್ಲ ಯಜಮಾನ್ರೆ. ಅಷ್ಟಕ್ಕೂ ನಿಮ್ಮ ಮನಸ್ಸು ಬದಲಾಗ್ತಿರೋದಕ್ಕೆ ಕಾರಣ ಆದರೂ ಏನು? ಪ್ರೀತಿ ವಿಷಯದಲ್ಲಿ. ಪ್ರೀತಿನಾ? ನೀನು ಪದೇ ಪದೇ ಪ್ರಶ್ನೆ ಮಾಡಬೇಡ, ಆದರೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಟ್ರೈ ಮಾಡು, ಓಕೆನಾ? ಯಾವುದಾದ್ರೂ ಮನುಷ್ಯನಿಗೆ ಜೀವನದಲ್ಲಿ ಎರಡೆರಡು ಸಲ ಪ್ರೀತಿ ಹುಟ್ಟಬೋದಾ? ಏನು ಯಜಮಾನ್ರೆ ಹೀಗೆ ಹೇಳ್ತಿದ್ದೀರಾ? ಅಲ್ಲ, ಈಗ ಯಾರ ಬದುಕಲ್ಲಿ ಹೀಗಾಗಿದೆ? ಅದು ನನ್ನ ಸ್ನೇಹಿತರೊಬ್ಬರು ಇದ್ದಾರೆ. ಅವರು ಚಿಕ್ಕ ವಯಸ್ಸಲ್ಲಿ ಪ್ರೀತಿ ಮಾಡಿದ್ರು, ಮದುವೆನೂ ಆಯಿತು. ಆದರೆ ಹೆಂಡತಿ ಮಕ್ಕಳು ಅವರಿಂದ ದೂರ ಇದ್ದಾರೆ. ಅವ್ರಿಗೆ ಮತ್ತೆ ಪ್ರೀತಿ ಹುಟ್ಟಿ ಜೀವನನೇ ಬದಲಾಗ್ತಾ ಇದೆ. ಇದೆಲ್ಲ ಒಬ್ಬರು ಜೀವನದಲ್ಲಿ ಆಗ್ಬೋದಲ್ವಾ ಅಂತ ಕೇಳ್ತಾ ಇದ್ದೀನಿ. ಯಜಮಾನ್ರೆ, ನೀವು ಉದಾಹರಣೆ ಕೊಟ್ಟೆ ಹೇಳ್ತಾ ಇದ್ದೀರಾ. ಈಗ ಒಬ್ರು ಬದುಕಲ್ಲಿ ನಡೆದಿದೆ ಅಂದರೆ ಮತ್ತೊಬ್ರು ಬದುಕಲ್ಲಿ ಅದು ನಡಿಲೂಬೋದಲ್ವ ಯಜಮಾನ್ರೆ? ಪ್ರೀತಿ ಅನ್ನೋದು ಒಬ್ಬೊಬ್ರು ಬದುಕಲ್ಲಿ ಒಂದೊಂದು ರೀತಿ ಬರುತ್ತೆ ಯಜಮಾನ್ರೆ. ಕೆಲವ್ರ ಜೀವನನ ಪ್ರೀತಿ ಬದಲಾಯಿಸುತ್ತೆ, ಇನ್ನು ಕೆಲವ್ರ ಜೀವನದಲ್ಲಿ ಪ್ರೀತಿನೇ ಬದಲಾಗೋಗಿರುತ್ತೆ ಯಜಮಾನ್ರೆ. ನಾವು ಒಗ್ಟೊಗ್ಟಾಗಿ ಮಾತಾಡ್ಬೇಡ ಕಣ. ನನ್ನ ಪ್ರಶ್ನೆ ಇಷ್ಟೇ, ಒಬ್ಬ ಮನುಷ್ಯನ ಜೀವನದಲ್ಲಿ ಎರಡೆರಡು ಸಲ ಪ್ರೀತಿ ಹುಟ್ಟಬೋದಾ ಅಂತ. ಅದಕ್ಕೆ ಉತ್ತರ ಕೊಡು ಮೊದಲು. ಯಜಮಾನ್ರೆ, ಪ್ರೀತಿ ವಿಷಯದಲ್ಲಿ ನಿಮಗೆ ಹೇಳೋಷ್ಟು ಜ್ಞಾನ ನನಗಿಲ್ಲ, ನನಗೆ ಅಷ್ಟು ಅನುಭವನೂ ಇಲ್ಲ ಯಜಮಾನ್ರೆ. ಆದರೂ ನಂಗೆ ತೋಚಿದ್ದನ್ನು ಹೇಳ್ತೀನಿ ಯಜಮಾನ್ರೆ. ಸತ್ಯವಾದ ಪ್ರೀತಿಗೆ ಸಾವಿಲ್ಲ ಯಜಮಾನ್ರೆ. ಆದರೆ ಎಷ್ಟೋ ಜನರ ಬದುಕಲ್ಲಿ ಸತ್ಯವಾದ ಪ್ರೀತಿ ಉಳಿಯೋದೇ ಇಲ್ಲ. ಒಂದಲ್ಲ ಒಂದು ಕಾರಣಕ್ಕೆ ಅಥವಾ ವಿಧಿಯಾಟಕ್ಕೋ ನಾವು ಪ್ರೀತಿಸೋರನ್ನ ದೂರ ಮಾಡ್ಕೋಬೇಕಾಗುತ್ತೆ. ಆದರೆ ಆ ದೇವರು ಆ ಬದುಕಿಗೆ ಮತ್ತೆ ಪ್ರೀತಿ ಕೊಡ್ತಾನೆ. ಆ ಪ್ರೀತಿನ ನಾವು ಕಂಡ್ಕೋಬೇಕಷ್ಟೇ ಯಜಮಾನ್ರೆ. ಆಹಾ, ಎಂಥ ಮಾತು ಹೇಳಿದ್ಯೋ. ಪ್ರೀತಿನ ಕಂಡ್ಕೊಳ್ಳೋದೇ ಜೀವನ. ನಿಜ ಯಜಮಾನ್ರೆ. ಒಂದು ಪ್ರೀತಿನ ಕಳ್ಕೊಳ್ಳೋಕ್ಕೆ ನೂರಾರು ಕಾರಣಗಳಿರ್ಬೋದು, ಆದರೆ ಮನಸ್ಸಲ್ಲಿ ಪ್ರೀತಿ ಹುಟ್ಟೋದಕ್ಕೆ ಯಾವ ಕಾರಣಗಳು ಬೇಕಾಗಿಲ್ಲ ಯಜಮಾನ್ರೆ. ಯಾಕಂದರೆ ಪ್ರೀತಿ ಅನ್ನೋದು ಹೃದಯಕ್ಕೆ ಸಂಬಂಧಪಟ್ಟಿರೋದು. ಹೃದಯಕ್ಕೆ ಯಾವ ಲೆಕ್ಕಾಚಾರನೂ ಬೇಕಾಗಿಲ್ಲ. ಹೃದಯಕ್ಕೆ ಪ್ರೀತಿಸೋದು ಅಷ್ಟೇ ಗೊತ್ತಿರುತ್ತೆ. ಥ್ಯಾಂಕ್ಸ್ ಕಣ. ನೀನು ವಯಸ್ಸಿನಲ್ಲಿ ಚಿಕ್ಕವನೇ ಆದರೂ ನಿನ್ನ ಮಾತುಗಳಲ್ಲಿ ತುಂಬ ಅರ್ಥ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಾನು ನಿನಗೆ ಮತ್ತೆ ಫೋನ್ ಮಾಡ್ತೀನಿ. ಯಜಮಾನ್ರು ಯಾಕೆ ಇದಕ್ಕಿದ್ದಂಗೆ ಪ್ರೀತಿ ಬಗ್ಗೆ ಕೇಳ್ತಿದ್ದಾರೆ? ಯಾಕೆ ಏನು ಅಂತಲೂ ಕೇಳಬೇಡ ಅಂತ ಹೇಳ್ತಿದ್ದಾರೆ. ಯಜಮಾನ್ರು ಕೇಳೋ ಧೈರ್ಯ ಅಂತೂ ನನಗಿಲ್ಲ. ಆದರೂ ಮನಸ್ಸು ಬದಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಜಮಾನ್ರ ಮನಸ್ಸಲ್ಲಿ ಏನಿದೆಯೋ? ಎಲ್ಲರೂ ಹೇಳ್ತಾ ಇರೋದು ಒಂದೇ, ಮನಸ್ಸಿನಲ್ಲಿ ಮತ್ತೆ ಪ್ರೀತಿ ಹುಟ್ಟೋದು ತಪ್ಪಿಲ್ಲ. ಆದರೆ ಆ ಪ್ರೀತಿನ ಆದಷ್ಟು ಬೇಗ ಹೇಳ್ಕೊಂಬಿಡ್ಬೇಕು. ಸರಿ, ಹೇಗಾದರೂ ಮಾಡಿ ಹೇಳ್ಕೊಂಬಿಡ್ತೀನಿ. ಹಲೋ ಅಜ್ಜಿ, ಹೇಗಿದ್ದೀರಾ? ಓ, ನಾ ಚೆನ್ನಾಗಿದ್ದೀನಿ. ನೀ ಹೇಗಿದ್ದೀಯ ಮೊಮ್ಮಗಳೇ? ನಾನು ಚೆನ್ನಾಗಿದ್ದೀನಿ ಅಜ್ಜಿ. ಏನು ಮಾಡ್ತಿದ್ದೆ? ಏನಿಲ್ಲ, ಅತ್ತೆ ಜೊತೆ ಕೂತ್ಕೊಂಡು ಸೊಪ್ಪು ಬಿಡಿಸ್ತಾ ಇದ್ದೆ. ಹೋ, ಹಾಗಿದ್ರೆ ನಿಮ್ಮ ಅತ್ತೆ ಅಲ್ಲೇ ಇದ್ದಾರಾ? ಸರಿ, ನಾನೀಗ ನಿನ್ನ ಜೊತೆ ಮಾತಾಡೋದಿಲ್ಲ. ನಿಮ್ಮ ಅತ್ತೆ ಅವ್ರಿಗೆ ಫೋನ್ ಕೊಡು, ಅವ್ರ ಹತ್ರನೇ ಮಾತಾಡ್ತೀನಿ. ಏನು ವಿಷಯ ಅಜ್ಜಿ? ಹೇಳಿದ್ನಲ್ಲ, ನಿನ್ನ ಹತ್ರ ಮಾತಾಡೇನು ಪ್ರಯೋಜನ ಇಲ್ಲ, ಅವ್ರಿಗೆ ಕೊಡು ಅಂತ. ಕೊಡು. ಅಜ್ಜಿ ಮಾತಾಡ್ಬೇಕು. ಹಲೋ ಅಮ್ಮೋರೆ, ಹೇಗಿದ್ದೀರಾ?
ಹಾಂ ನಾನು ಚೆನ್ನಾಗಿದ್ದೀನಿ. ಅಲ್ಲ, ನಾನು ನಿಮ್ಮ ಹತ್ರ ಜಗಳ ಆಡೇ ಮಾತಾಡಬೇಕಾ? ಬರೀ ಮಾತಿಗೆ ಬೆಲೆ ಕೊಡೋದಿಲ್ಲ ಅಲ್ವಾ ನೀವುಗಳು? ಅಯ್ಯೋ ಅಮ್ಮ, ಯಾಕಾಗಿ ಹೇಳ್ತಿದ್ದೀರಾ? ನಾವೇನು ಮಾಡಿದ್ವಿ? ಅಲ್ಲ, ನಾನು ಅವತ್ತು ನಿಮ್ಮ ಮನೆಗೆ ಯಾಕೆ ಬಂದಿದ್ದೆ, ಏನು ಹೇಳಿದೆ? ಅವರಿನ್ನೂ ಆಡೋ ಹುಡುಗರು ನಮ್ಮ ಮಾತನ್ನು ಗಂಭೀರವಾಗಿ ತಗೊಳ್ಳೋದಿಲ್ಲ. ನೀವಾದರೂ ಆಗಾಗ ನಿಮ್ಮ ಮಗ ಸೊಸೆಗೆ ಬುದ್ಧಿ ಹೇಳ್ತಿರ್ಬೇಕು ತಾನೇ. ಓ, ಆ ವಿಷಯನ ನಾನು ಇನ್ನೇನೋ ಅನ್ಕೊಂಡ್ಬಿಟ್ಟೆ. ಇನ್ನೇನಿರುತ್ತೆ ವಿಶಾಲು, ಈಗಿನ ಕಾಲದ ಮಕ್ಕಳು ಜೀವನ ಅಂದರೆ ದಿನ ಸಾಗ್ ಹಾಕೋದು ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಮಕ್ಕಳು, ಮರಿ, ಸಂಸಾರ, ಸಂತೋಷ, ಸಂಭ್ರಮ ಇದೆಲ್ಲ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ನಾವುಗಳು ಹಿರಿಯರು, ನಾವಿದನ್ನು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ನೀನು ಅವರಿಬ್ಬರ ಹತ್ರ ಈ ವಿಷಯ ಮಾತಾಡಬೇಕು, ತಿಳಿತಾ? ಮಗ ಸೊಸೆ ಮಧ್ಯೆ ಸಣ್ಣ ಪುಟ್ಟ ಮನಸ್ತಾಪ ಇತ್ತು, ಈಗ ಅದೆಲ್ಲ ಸರಿ ಹೋಗಿದೆ. ಅಮ್ಮವ್ರು ಹೇಳ್ದಾಗೆ ಮಾತಾಡಿದ್ರಾಯ್ತು. ಏನು ಯೋಚನೆ ಮಾಡ್ತಿದ್ಯಾ? ನಾ ಹೇಳಿದ್ ನಿನ್ಗೆ ಅರ್ಥ ಆಗ್ತಿದೆ ತಾನೇ? ಅರ್ಥ ಆಯ್ತಮ್ಮ. ಇನ್ಮೇಲೆ ಏನೇ ಮಾತಾಡಿದ್ರು ಮೊದಲು ಈ ವಿಷಯನೇ ಮಾತಾಡ್ತೀನಿ. ಆಯ್ತಾಯ್ತು, ನಾನು ನೋಡ್ತೀನಿ ನೀನು ಎಷ್ಟರ ಮಟ್ಟಿಗೆ ಅವ್ರಿಗೆ ಬುದ್ಧಿ ಹೇಳ್ತೀಯ ಅಂತ. ಇದ್ರ ಬಗ್ಗೆ ನಾನೇ ನಿನಗೆ ನೇರವಾಗಿ ಫೋನ್ ಮಾಡಿ ಮಾತಾಡ್ತೀನಿ. ಈಗ ಇಡ್ತೀನಿ. ಹಾಂ ಸರಿಮ್ಮ. ಏನಾಯ್ತೈತೆ? ಅಜ್ಜಿ ಏನು ಮಾತಾಡಿದ್ರು? ಏನಾದರೂ ಬೈತಾ ಇದ್ರಾ? ಏನಿಲ್ಲ, ತುಂಬ ಮಾತಾಡೋದಿದೆ. ನನ್ನ ಮಗನೂ ಬರಲಿ, ಇಬ್ಬರನ್ನ ಸೇರಿಸಿ ಮಾತಾಡ್ತೀನಿ. ಆಮೇಲೆ ಎಲ್ಲ ನಿಮಗೆ ಅರ್ಥ ಆಗುತ್ತೆ. ನನ್ನ ಪ್ರೀತಿನ ಹೇಳ್ಕೊತೀನಿ ಅಂತೇನೋ ಡಿಸೈಡ್ ಮಾಡಿಬಿಟ್ಟೆ. ಆದರೆ ಹೇಗೆ ಹೇಳ್ಕೊಳ್ಳಿ? ಜಾನಕಿಯವ್ರು ನನ್ನ ಮುಂದೆ ಇದ್ದರೆ ನನ್ನೇ ನಾನು ಮರ್ತೋಗ್ತೀನಿ. ಅಂಥದ್ರಲ್ಲಿ ಮನಸ್ಸಲ್ಲಿರೋ ಪ್ರೀತಿನ ಹೇಗೆ ಹೇಳ್ಕೊಳ್ಳಿ? ಹಾಂ, ಪತ್ರ ಬಂದ್ಬಿಡ್ಲಾ? ಪ್ರೀತಿಯ ಜಾನಕಿ, ಜಾನಕಿ ಅವರೇ ಅಂತ ಬರಿಬೇಕಾಗಿತ್ತಾ? ಅಲ್ಲ, ಪ್ರೀತಿಯ ಜಾನಕಿ ಅಂದಮೇಲೆ ಪ್ರೀತಿ ಹೇಳ್ಕೊಂಡಾಗೆ ಅಲ್ವಾ? ಜಾನಕಿನೇ ಸಾಕು. ಅಯ್ಯೋ, ಶುರುನಲ್ಲೇ ಇಷ್ಟೊಂದು ಕನ್ಫ್ಯೂಷನ್ನ. ಈ ಪತ್ರ ಬರೆಯೋದೆಲ್ಲ ಓಲ್ಡ್ ಸ್ಟೈಲ್ ಆಗೋಯ್ತು.